ರಬಕವಿ ಬನಹಟ್ಟಿಯಲ್ಲಿ ಪ್ರಥಮ ಬಾರಿಗೆ ವೃದ್ಧಾಶ್ರಮ. ಭೀಮ್ ಆರ್ಮಿ ಸ್ವಯಂ ಸೇವಾ ಸಂಸ್ಥೆ ಜಗದಾಳ ಇವರ ನೇತೃತ್ವದಲ್ಲಿ ಶ್ರೀ ಮಹಾಲಕ್ಷ್ಮಿ ಮತ್ತು ಶ್ರೀ ಕಾಡಸಿದ್ದೇಶ್ವರ ವೃದ್ಧಾಶ್ರಮ ಉದ್ಘಾಟನಾ ಸಮಾರಂಭಕ್ಕೆ ಅವರಿವರೆನ್ನದೇ ಎಲ್ಲ ಸಂಘ ಸಂಸ್ಥೆಯವರಿಗೆ ಪತ್ರಿಕಾ ಮಾಧ್ಯಮದ ಮೂಲಕ ಆಹ್ವಾನವನ್ನು ನೀಡಿದರು. ಸೆಪ್ಟೆಂಬರ್ 11ರಂದು ಬುಧವಾರ ಬನಹಟ್ಟಿಯ ಅಶೋಕ್ ಕಾಲೋನಿ ಶ್ರೀ ಗಣಪತಿ ದೇವಸ್ಥಾನ ಹತ್ತಿರ ಪಕ್ಷಾತೀತ ಹಾಗೂ ಜಾತ್ಯತೀತ ಗಣ್ಯಮಾನ್ಯರಿಂದ ವೃದ್ಧಾಶ್ರಮ ಉದ್ಘಾಟನೆ ನಡೆಯಲಿದ್ದು, ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿಯಾಗಿಗೊಳಿಸಿ ವಿನಂತಿಯನ್ನು ಮಾಡಿಕೊಂಡರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದಂತಹ ರಮೇಶ್ ದೊಡಮನಿ, ಪರಶುರಾಮ್ ಮೇತ್ರಿ, ರವಿ ಕರಿಶೆಟ್ಟಿ, ಮೋಹನ್ ಕಾಂಬಳೆ, ಈರಪ್ಪ ಜಿರಾಳೆ ಹಾಗೂ ಇನ್ನು ಹಲವಾರು ಸಮಾಜದ ಮುಖಂಡರು ಮತ್ತು ಕಾರ್ಯಕರ್ತರು ಕೂಡ ಉಪಸ್ಥಿತರಿದ್ದರು. ವರದಿ ಶಾನೂರ್ ಗೋಲ್ಬಾಮಿ, ಸಂಪಾದಕರು ದಿಲೀಪ್ ದಾಶಾಳ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ ವೀಕ್ಷಕರೇ. ತಾಲೂಕಿನ ಮನೆಹಟ್ಟಿ ಗ್ರಾಮದಲ್ಲಿ ವೃದ್ಧಾಶ್ರಮ, ಅದು ಭೀಮ್ ಆರ್ಮಿ ಸಂಘಟನೆಯಿಂದ. ಯಾಕಂದ್ರೆ ಈ ದೇಶದಲ್ಲಿ ಎಷ್ಟೋ ಮಂದಿ ಕೋಟ್ಯಾಂತರ ರೂಪಾಯಿ ಗಳಿಸಿದಾರದಾರು, ಕೋಟ್ಯಾಂತರ ರೂಪಾಯಿ ಆಸ್ತಿಗಾರದಾರ. ಒಬ್ರು ಒಂದು ಈ ವೃದ್ಧಾಶ್ರಮ ತೆಗಿಬೇಕನ್ನೋದು ನಮ್ಮ ಯಾರ ತಲೆಯಾಗೂ ಬಂದಿಲ್ಲ. ಆದರೂ ಭೀಮ್ ಆರ್ಮಿ ಸಂಘಟನೆಯ ತಾಲೂಕು ಅಧ್ಯಕ್ಷ ರಮೇಶ್ ದೊಡ್ಡಮನಿಯವರು ಇಲ್ಲಿ ನಮ್ಮ ಬನಹಟ್ಟಿಯಲ್ಲಿ ಒಳ್ಳೆಯ ಉದ್ದೇಶದಿಂದ ಯಾರೋ ಒಬ್ಬೊಬ್ರು ತಾಯಿ ತಂಗಿನ ಬಿಟ್ಟಿರ್ತಾರೋ, ತಾಯಿ ತಂಗಿ ಇದ್ದರೂ ಸುಲಕ ಎಷ್ಟೋ ಮಂದಿ ಅನಾಥರಾಗಿ ಬಿದ್ದಾಗ ರೋಡ್ನಾಗ ಬಿದ್ದು ಎಲ್ಲೋ ಏನೋ ಅನಾಥಾಗಿ ಸಾಯ್ತಿರ್ತಾರೆ. ಅಂಥವ್ರನ್ನ ತಂದು ಇಲ್ಲಿ ಸಾಕುವಂಥ ಕೆಲಸ ಮಾಡ್ತಾರಲ್ಲ ಭೀಮ್ ಆರ್ಮಿ ಸಂಘಟನೆಯಿಂದ, ಅದೊಂದು ಹೆಮ್ಮೆ ವಿಷಯ ಎಲ್ಲರಿಗೂ. ಯಾಕಂದ್ರೆ ಇಂಥ ರಮೇಶ್ ಅವರಿಗೆ ನಾ ಯಾಕೆ ಹೇಳ್ತಾರಂದ್ರೆ, ಇಂಥ ಸಂಘಟನೆದಾಗ ಇಂಥವ್ರು ಇರಿದ್ರಿಂದ ಎಷ್ಟೋ ಅನಾಥ ಮಕ್ಕಳು, ಎಷ್ಟೋ ಅನಾಥ ತಾಯಿ ತಂದೆ ಇಲ್ಲದಾರದು ಮಕ್ಕಳಿದ್ದು ಏನೂ ಇಲ್ಲ ಇರುತ್ತಲ್ಲ ಅಂಥವ್ರಿಗೆ ಎಷ್ಟೋ ಇನ್ನೂ ತಾಯಿ ತಂದೆಯಾಗಿ ನೋಡುವಂಥ ಕೆಲಸ ಮಾಡತ್ತಾರೆ ಭೀಮ್ ಆರ್ಮಿ ಸಂಘಟನೆ ವತಿಯಿಂದ. ಅದಕ್ಕಾಗಿ ನಮ್ಮ ಸಂಘಟನೆಯಿಂದ ನಮ್ಮ ಸಮಾಜ ಆಗಲಿ, ಇಡೀ ನಮ್ಮ ಬಾಗಲಕೋಟೆ ಜಿಲ್ಲಾ ಭೀಮ್ ಆರ್ಮಿ ದಲಿತ ಸಂಘಟನೆಗಳು ಹೇಳ್ತದಲ್ಲ, ನಾಳೆ 21ನೇ ತಾರೀಕು 11/9 ಅದು 2025 ಅಂದ ಎಲ್ಲರೂ ಬಂದು ಇಲ್ಲಿ ಮುಂಜಾನೆ ಎಲ್ಲ ಸಂಘಟನೆದಾರರು, ಎಲ್ಲ ಲೀಡರ್ಗಳು ಬರತ್ತಾರು, ಎಷ್ಟೋ ರಾಜಕಾರಣಿಗಳು, ಎಷ್ಟೋ ಮಠದ ಸಂಘಗಳನ್ನು ಬರತ್ತಾರು. ಇದನ್ನು ಯಶಸ್ವಿಯಾಗಿ ಇದನ್ನೆಲ್ಲ ಮಾಡಿಕೊಡ್ಬೇಕಂತ ಎಲ್ಲಾರನ್ನೂ ಈ ತಾಲೂಕು ಜಿಲ್ಲಾ ಎಲ್ಲ ಸಂಘಟನೆದಾರನ್ನ ಕೇಳ್ಕೊತೀನಿ. ಜೈ ಭೀಮ್, ಜೈ ಬುದ್ಧ, ಜೈ ಬಸವ. ಎಲ್ಲರಿಗೂ ನಮಸ್ಕಾರ. ಇವತ್ತು ಪ್ರೆಸ್ ಮೀಟ್ ಕರೆದ ಒಂದು ಉದ್ದೇಶ ಏನಪ್ಪ ಅಂತಂದ್ರೆ, ಮಹಾಲಕ್ಷ್ಮಿ ಮತ್ತು ಏನು ನಮ್ಮ ಕಾಡಸಿದ್ದೇಶ್ವರ ವೃದ್ಧಾಶ್ರಮ ಬನಹಟ್ಟಿ ಮೊಟ್ಟ ಮೊದಲ ಬಾರಿಗೆ ಒಂದು ವೃದ್ಧಾಶ್ರಮವನ್ನು ಓಪನಿಂಗ್ ಮಾಡ್ತಕ್ಕಂಥ ನನ್ನ ಆತ್ಮೀಯ ಗೆಳೆಯರ್ತಕ್ಕಂಥ ರಮೇಶ್ ದೊಡ್ಡಮನಿಯವರ ಒಂದು ಟೀಮಿನ ವತಿಯಿಂದ ಏನು ಅಶೋಕ್ ಕಾಲನಿಯಲ್ಲಿ ಇದೇ ಬರುವ ದಿನಾಂಕ 11/9/2025 ಒಂದು ವೃದ್ಧಾಶ್ರಮವನ್ನು ಅವರು ಓಪನಿಂಗ್ ಮಾಡ್ತಾ ಇದ್ದಾರೆ. ಇದರ ಉದ್ದೇಶ ಏನಪ್ಪ ಅಂತಂದ್ರೆ, ಯಾರು ನಿರ್ಗತಿಕರದಾರ, ಯಾರು ಅನಾಥರದಾರ ಅವರೆಲ್ಲ ಕರೆದುಕೊಂಡು ಬಂದು ಈ ಒಂದು ವೃದ್ಧಾಶ್ರಮದಲ್ಲಿ ಅವ್ರನ್ನ ಇಟ್ಟುಕೊಂಡು ಅವರಿಗೆ ಉಪಚಾರ ಮಾಡುವಂಥ ಒಂದು ಗಟ್ಟಿ ನಿರ್ಧಾರ ಮಾಡಿರ್ತಕ್ಕಂಥ ನನ್ನ ಆತ್ಮೀಯಗಳ ರಮೇಶ್ ದೊಡ್ಡಮನಿ ಅವರಿಗೆ ನಾನು ಈ ಮುಖಾಂತರ ಅವರಿಗೆ ಒಂದು ಧನ್ಯವಾದನ ಅರ್ಪಿಸ್ತೇನೆ. ಯಾಕಪ್ಪ ಅಂತಂದ್ರೆ, ಇಂಥ ಒಂದು ಪ್ರಯತ್ನ ಮಾಡೋದು ಭಾಳ ಎಲ್ಲ ಯುವಕರು ಕಮ್ಮಿ. ಆದರೆ ಇಂಥ ಒಂದು ನಿರ್ಧಾರವನ್ನು ಕೈಗೊಂಡು ಮುಂದಿನ ದಿನಮಾನದಲ್ಲಿ ನನಗೆ ಮುಂದಿನ ಜನ ಸ್ಫೂರ್ತಿ ಆಗಲಿ ಅಂತ ಹೇಳಿ ಇಂದು ಒಳ್ಳೆಯ ನಿರ್ಧಾರ, ಗಟ್ಟಿ ನಿರ್ಧಾರ ತೆಗೆದುಕೊಂಡಂಥ ರಮೇಶ್ ದೊಡ್ಡಮನಿ ಅವರಿಗೆ ನಾನು ಮೊದಲ ಧನ್ಯವಾದ ಅರ್ಪಿಸ್ತೀನಿ. ಹಾಗೆಯೇ ಈ 11ನೇ ತಾರೀಕಿನ 11/9/2025 ಎಲ್ಲ ಸಂಘಟನೆಯ ಪದಾಧಿಕಾರಿಗಳು ಅವರು ಆಹ್ವಾನ ಮಾಡಿದ್ದಾರೆ. ಎಲ್ಲ ಸಂಘಟಕರು ಬಂದು ಅವರಿವರೆನ್ನದೇ ಎಲ್ಲರೂ ಬಂದು ಆತನ ಒಂದು ಹುರುಪನ್ನು ತುಂಬಿ ಆತನ ಬೆನ್ನೆಲ್ಲಿಗೆ ನಾವು ಇದ್ದೀವಿ ಅಂತ ಹೇಳಿ ಆತನಿಗೆ ಒಂದು ಪ್ರೋತ್ಸಾಹ ನಾವು ಕೊಡಬೇಕಾಗೈತಿ. ನಾವೆಲ್ಲರೂ ಕೂಡಿ ಆತನ ಬೆನ್ನೆಂದಿ ಇದೀವಿ ಅಂತ ಹೇಳಿ ನಾವು ಹೇಳ್ತಾ, ನಮ್ಮೆಲ್ಲರನ್ನ ಕರೆಸಿ ಈ ಪ್ರೆಸ್ ಮೀಟ್ ಮಾಡಿದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದನ ಅರ್ಪಿಸ್ತೀನಿ. ಬನಹಟ್ಟಿ ನಗರದಲ್ಲಿ ಪ್ರಥಮ ಬಾರಿಗೆ ವೃದ್ಧಾಶ್ರಮವನ್ನು ಉದ್ಘಾಟನಾ ಸಮಾರಂಭ ಮಾಡಲಾಗಿದೆ. ದಿನಾಂಕ 11/9/2025 ಉದ್ಘಾಟನಾ ಸಮಾರಂಭ ಇರುತ್ತದೆ. ಎಲ್ಲ ಗಣ್ಯಗಳು ಆಗಮಿಸಲಿದ್ದಾರೆ. ತಾವು ತಮ್ಮ ಸಂಘಗಳೊಂದಿಗೆ ಆಹ್ವಾನ ಮಾಡಿದ್ದೀವಿ. ಎಲ್ಲ ಸಂಘದ ಪರವಾಗಿ ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿ.